ಏನವ ಇದೇ ನಿನ್ನ ಮನೆ. ಹಳೆ ಮನೆ ಆದ್ರೂನುವೆ ಇದೇ ನಿನಗೆ ಮನೆ ಸಂದಕೈತಿ ಅಂತ ಅನ್ನಿಸ್ತದೆ. ಅಲ್ಲ ನಮ್ಗೇನ ಸಂದಕ್ಕೆ ಐತೆ, ಪಾಪ ನಿನ್ಗೇನ ಸಂದಕೈತೋ ಇಲ್ವೋ ಗೊತ್ತಿಲ್ಲ. ಹೊಸಿ ಅಡ್ಜಸ್ಟ್ ಮಾಡ್ಕೊಳವ, ಏನಾಗಕ್ಕಿಲ್ಲ ಸರಿನೇ. ನಾನು ನಿನ್ನ ಪ್ರೀತಿಯಿಂದ ನೋಡ್ಕೊತೀನಿ. ಈ ವರ್ಷ ದೂರ ಇದ್ಬಿಟ್ಟೆ, ಇವಾಗಾದ್ರೂ ನಮ್ಮ ಮನೆಗೆ ಬಂದಲ್ವ ಭಾಳ ಖುಷಿ ಆತೈತೆ ನನಗಂತಂದ್ರೆ. ನಿನ್ನ ರಾಣಿ ರಾಣಿ ಥರ ನೋಡ್ಕೊತೀವಿ. ನನ್ನ ಸೊಸೆ ಅಷ್ಟೇ, ನೀ ಭಾಳ ಒಳ್ಳೆಳು. ನೀನೇನು ಕೇಳಿದ್ರು ಮಾಡಿ ಬಡಿಸ್ತಾಳೆ, ಏನು ತೊಂದರೆ ಇಲ್ಲ ಕಣವ. ಅಯ್ಯೋ ಮನೆ ಸ್ವಲ್ಪ ಹಳೇದಾಯ್ತು, ಸ್ವಲ್ಪ ಅಲ್ಲ ಜಾಸ್ತಿನೇ ಹಳೇದಾಯ್ತು ಅಂತ ಹೇಳ್ಬಿಟ್ಟು ಅನ್ನಿಸ್ತಿಲ್ವಾ ನಿಮಗೆ? ಈ ಮನೇಲಿ ನಾನಿರ್ಬೇಕು ಅಂದರೆ ಛೇ, ನನಗೆ ಈ ಮನೆಗೆ ಇರೋಕ್ಕೆ ಒಂಚೂರು ಇಷ್ಟನೇ ಆಗ್ತಿಲ್ಲ. ಈ ಸುಮಾರಾಗಾದರೂ ಇರ್ತೈತೆ ಮನೆ ಅಂತ ಅನ್ಕೊಂಡಿದ್ದೆ. ಈ ಥರ ಎಲ್ಲ ಬಿದ್ದೋಗ ಮನೆ ಥರ ಇರ್ತೈತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿಜವಾಗ್ಲೂ ಈ ಮನೆ ಬಿಟ್ಟು ಬೇರೆ ಮನೆ ಎಲ್ಲಾದರೂ ಉಳ್ಕೊಳಕ್ಕೆ ಏನಾದರೂ ಅವಕಾಶ ಇದ್ದರೆ ಪ್ಲೀಸ್ ಹೇಳಿ. ಇಲ್ಲ ಹೋಟೆಲ್ಸ್ ಗೀಟೆಲ್ಸ್ ಇದ್ರೆ ಹೇಳಿ. ನನಗೆ ಈ ಮನೇಲಿ ತುಂಬ ಇರಿಟೇಷನ್ ಅಂತ ಅನ್ನಿಸ್ತಿದೆ. ಅಯ್ಯೋ ನೋಡವ, ಒಂದು 2 ದಿನ ಅಷ್ಟೇನಿಯ ಅಡ್ಜಸ್ಟ್ ಆಯ್ತದೆ. ಒಂದು 2 ದಿನ. ನೋಡು, ನೀನೇನು ನಿಂಗೆ ಕೊರತೆ ಆಗಿದ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿಂಗೆ ಎಂಥ ಬೆಡ್ ಬೇಕು, ನಿಂಗೆ ಎಂಥ ಸಂದಕಿರ ಅಂತ ನಿನಗೆ ಬಟ್ಟೆಗಳು ಬೇಕು ಎಲ್ಲ ತಗೊಬಿಟ್ಟು ಬಂದು ಕೊಡ್ತೀವಿ. ನಮ್ಮ ಅತ್ತೆ ನಿಂಗೋಸ್ಕರ ಅಂತ ಹೇಳ್ಬಿಟ್ಟು ಒಡವೆನೂ ಮಾಡಿಸ್ತಾ ಐತೆ. ಯಾಕಂದರೆ ನೀನು ಸಂದಕ್ಕಿರ್ಬೇಕಲ್ವಾ, ನೀನು ಸಂದಕ್ಕಿದ್ರೇನಿಯ ನಾವು ಖುಷಿಯಾಗಿರೋದು. ನೋಡವ, ಒಳ್ಳೆ ಕಡೆ ನೋಡ್ಬೇಕು ಮದುವೆನೂ ಮಾಡ್ತೀವಿ. ಒಂದು 6 ತಿಂಗಳು ತಡ್ಕ. ಒಳ್ಳೆ ಹುಡುಗನ ಹುಡುಕಿದೀವಿ ನಾವೇನಿಯ. ಆ ಹುಡುಗ ಇರಲಿಲ್ಲ, ಫಾರಿನ್ನಾಗಿರೋ ಹುಡುಗ ಬತ್ತಾನೆ. ಅವನು ನಿನಗೆ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡ್ತೀವಿ. ಒಂದು 6 ತಿಂಗಳು ಅಡ್ಜಸ್ಟ್ ಮಾಡ್ಕ ಅಷ್ಟೇ ಏನಿಯ. 6 ತಿಂಗಳ ನಿನ್ನ ರಾಣಿ ರಾಣಿ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ನಿನ್ನ ಭಾಳ ಚೆನ್ನಾಗಿ ನೋಡ್ಕೊತೀವಿ, ಸರಿನಾ? ನೋಡು ಬಾ ಬಾ ನೀನು ಸುಮ್ಮನೆ ನೀ ಒಳಗಡಿಕೆ ಈಚೆ ಕಡೆಯಿಂದ ನೋಡ್ಬಿಟ್ಟು ಏನಪ್ಪ ಹಿಂಗೈತಿ ಅನ್ಕೋಬೇಡ. ಒಳಗಡೆ ಬಂದರೆ ನೀನು ಭಾಳ ಅಂದರೆ ಭಾಳ ಖುಷಿ ಪಡ್ತೀಯ. ಬಾ ನೀನು. ಏನು ಫಾರಿನ್ನಾಗಿರೋ ಹುಡುಗನ? ಫಾರಿನ್ನಾಗಿರೋ ಹುಡುಗ ನಮ್ಮ ಪೊದ್ದು ಅಕ್ಕ ಇಲ್ವಾ, ನಮ್ಮ ಅತ್ತೆ ಫ್ರೆಂಡ್ ಇಲ್ವಾ, ಅವ್ರ ಚಿಕ್ಕಮ್ಮನ ಮಗನೋ ಏನೋ ಅನ್ನಿಸ್ತದೆ. ಅವನು ಫಾರಿನ್ನಾಗ ಲಂಡನ್ನಾಗೋನಂತೆ. ಅವ್ನು ಬರ್ತಾನಂತೆ. ಅವ್ನು ಬಂದಮೇಲೆ ನಿನ್ನೆ ನೋಡ್ಬಿಟ್ಟು ಪಕ್ಕ ನಿನ್ನೆ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಹೋಯ್ತಾನೆ. ಆವಾಗ ನೀನು ಫಾರಿನ್ನಾಗ ಏನೇ ಇರ್ಬೋದು. ಇವಾಗ ಒಂದು 6 ತಿಂಗಳು ನಮ್ಮ ಮನೆಗಿರಮ್ಮ. ನಮ್ಮ ಅತ್ತೆಗೂ ಭಾಳ ಖುಷಿ ಆಯ್ತದೆ, ಸರಿನಾ? ಈ ಚಿಕ್ಕ ಮನೆನ ದೊಡ್ಡ ಮನೆನ ಒಸಿ ಅಡ್ಜಸ್ಟ್ ಮಾಡ್ಕ. ಹಾಂ ಸರಿ ಆಯಿತು. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ. ನಾನು ಫಾರಿನ್ಗೆ ಹೋಗ್ಬೇಕು ಅಂತ ಸ್ಕೆಚ್ ಆಗ್ತಾ ಇದ್ದೆ. ಹೆಂಗೋ ಫಾರಿನ್ಗೆ ಹೋಗೋಂಥ ಅವಕಾಶ ಏನೇ ಸಿಕ್ಬಿಡ್ತಲ್ಲ. ವಾ 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 ವಾ, ಏನು ಅದೃಷ್ಟ ಮಾಡಿಬಿಟ್ಟಿದ್ದೀನಿ. ಲಂಡನ್. ಅಯ್ಯೋ ಕೂತ್ಕೊಳ್ಳವ. ನಿನಗೇನೇ ಚೇರು ಅಂತ ತಂದಾಕಿರೋದು, ನಿನಗೆ ಅಂತ ಪೆಸೆಲ್ಲ ಮಾಡಿಸ್ಕೊಬಿಟ್ಟು ಬಂತು ಅತ್ತೆ. ಇರಲಿ, ನೀನು ಎಡ್ಡ ಕೂತ್ಕೊಳ್ಳೋಕೆ ಆಯ್ತದ ಆಗಕ್ಕಿಲ್ವ ಅಂತ ಹೇಳ್ಬಿಟ್ಟು ಪೆಸೆಲ್ಲ ಮಾಡಿಸ್ಕೊಂಬಿಟ್ಟು ಬಂದಿರೋದು. ಕುಂತ್ಕೊಳ್ಳವ. ನಂದೇ ದೃಷ್ಟಿ ಬಡಿತದೆ ಅಂತ ಅನ್ನಿಸ್ತದೆ ಕಣವ, ಅಷ್ಟು ಸಂದಾಕಿದೀಗ ನೀನಂತನೂ. ಹಾಂ ನೋಡವ, ನಿಂಗೆ ಏನೇನು ಬೇಕೋ ಹೇಳು, ಎಲ್ಲ ನನ್ನ ಸಸ್ಯ ಮಾಡಿ ಹಾಕ್ತಾಳೆ, ಸರಿನಾ? ಕಣವ, ನೀನು ಏನು ಹೇಳ್ದು ಅದನ್ನು ಮಾಡಾಕ್ತೀನಿ. ನನ್ನ ಆದ್ಮೇಲೆ ನಾನು ಸಂದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆದರೂ ಈ ಮನೆಗೆ ಇರಬೇಕು ಅಂದರೆ ಒಂಥರ ಇರಿಟೇಷನ್ ಆಗ್ತದೆ ನನಗಂತೂ. ಈ ಮನೆಯಾಗ ಹೆಂಗಿರೋದು ಅಂತ ಇರಿಟೇಷನ್ ಅಲ್ವಾ ಮನೆಯಲ್ಲಿ. ಸೊ ಅಂದರೆ ಸ್ವಲ್ಪ ಚೆನ್ನಾಗಿರೋ ಮನೆ ಬೇಗ ಕಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬೇರೆ ಮನೆ ಪರ್ಚೇಸ್ ಮಾಡಿಬಿಡಿ ನನಗೋಸ್ಕರ. ಈ ಮನೆ ಒಳಗಡೆ ಇರೋಕೆ ಒಂಥರ ಹರ್ಟ್ ಬೇಜಾರಾಗುತ್ತೆ ನನಗೆ. ಓಕೆನಾ ಪ್ಲೀಸ್? ಆಯ್ತು ಹೇಳವ, ನೋಡಣ ಏನೋ ಒಂದು ಮಾಡಾನಿ. ಸೊಸೆ ಒಂದು 6 ತಿಂಗಳು ಅಷ್ಟೇನೆ ಸಂದಕ್ಕೆ ನೋಡ್ಕ, ಸರಿನಾ? ನನ್ನ ಆದ್ನಿ ಅತ್ತಿಗೆ ಅವೆಲ್ಲ ಕಿತ್ತಾಟಗಳು ಬೇಡ. ನನ್ನ ಮಗಳನ್ನ ಸಂದಕ್ಕೆ ನೋಡ್ಕ. ನನ್ನ ಮಗಳು ಬಂದವಳಲ್ಲ ಇವಾಗ, ಏನಾರ ಹೊಸಿ ಬ್ಯಾಳೆ ಗಿಳೆ ಹಾಕ್ಬಿಟ್ಟು ಏನಾರ ಹೊಸಿ ಒಬ್ಬಿಟ್ಟು ಮಾಡ್ಕೊಂಡು ರೆಡಿ ಮಾಡೋಗು. ಸರಿ ಅತ್ತೆ ಆಯಿತು. ಮಗಳೇ, ನೀನು ಯಾವುದಕ್ಕೂ ನಿಂಗೆ ಕೊರತೆ ಆಗಕ್ಕಿಲ್ಲ. ಭಾಳ ಸಂದಕ್ಕೆ ನೋಡ್ಕೊತೀನಿ, ಆರಾಮಾಗಿರು, ಸರಿನಾ? ನೋಡಿ, ನಾನು ತಿನ್ನೋ ಊಟನೇ ಬೇರೆ. ನಾನು ಫುಲ್ ಡಯಟಲ್ಲಿರ್ತೀನಿ ಯಾವಾಗೂನು. ಅಂದರೆ ನಾನು ಜ್ಯೂಸ್, ಈ ಬೀಟ್ರೂಟ್ ಜ್ಯೂಸು, ಕ್ಯಾರೆಟ್ ಜ್ಯೂಸು, ಆ ಥರ ಜ್ಯೂಸಸ್ ಕುಡಿಯೋದು. ನಮ್ಮನೆ ಕೆಲಸದೊಳಿದ್ದಲ್ಲ ಒಬ್ಳು, ಅವಳು ಪಕ್ಕ ಕರೆಕ್ಟಾಗಿ ಮಾಡ್ತಾಯಿದ್ಲು ಅವಳಂತೂ. ನಾನು ಅದು ಇದು ಕಾಂಜಿ ಪಿಂಜಿ ಫುಡ್ಸ್ ಎಲ್ಲ ತಿನ್ನಲ್ಲ. ನನಗೆ ಅಂತ ಒಂದು ಇಷ್ಟುದ್ದ ಲಿಸ್ಟ್ ಮಾಡಿಕೊಡ್ತೀನಿ, ಸರಿನಾ? ಹೋಗ್ಬಿಟ್ಟು ಕ್ಲೀನಾಗೆಲ್ಲ ತೊಗೊಂಡ್ಬಿಟ್ಟು ಬನ್ನಿ. ನನಗೆ ಈ ಸೀಡ್ಸು, ಆಮೇಲೆ ಹಾಗೆಯೇ ಪನ್ನೀರು ಆ ಥರ ಎಲ್ಲ ಬೇಕಾಗುತ್ತೆ. ಹಾಗೆಯೇ ನಿಮ್ಮ ಸೊಸೆಗೆ ಎಲ್ಲನೂ ಮಾಡೋಕ್ಕೆ ಬರುತ್ತೆ ಅಲ್ವಾ? ಅಂದರೆ ಕ್ಯಾರೆಟ್ ಜ್ಯೂಸ್, ಬೀಟ್ರೂಟ್ ಜ್ಯೂಸ್, ಸಲಾಡು ಎಲ್ಲ ಮಾಡೋಕ್ಕೆ ಬರುತ್ತೆ ಅಲ್ವಾ? ಅಯ್ಯೋ ಮಗಳೇ, ಇದು ನವಾಬ್ ಯಾರಂತಾಗ ಮಾತಾಡ್ತಿದ್ದಲ್ಲ. ನನ್ನ ಸೊಸೆಗೆ ಅಂಥವೆಲ್ಲ ಬರೋಕ್ಕಿಲ್ಲ. ಈ ರಾಗಿ ಮುದ್ದೆ, ಆಮೇಲೆ ಬೂಸಾರು, ಅವಂಥವೆಲ್ಲ ಭಾಳ ಸಂತಕ್ಕೆ ಮಾಡ್ತಾಳೆ. ಈ ಜ್ಯೂಸು ಪಾಸು ಕ್ಯಾರೆಟ್ ಹಾಕ್ಬಿಟ್ಟು ಜ್ಯೂಸ್ ಕುಡಿದ್ರವ ನಾ ಕಂಡಿಲ್ಲ ಕಣವ. ಕ್ಯಾರೆಟ್ ಪಾರೆಟ್ ಹಾಕ್ಬಿಟ್ಟೆಲ್ಲ ಜ್ಯೂಸುಗಳು ಮಾಡೋದ. ಏನೋ ಅವಳು ಕೇಳ್ತೀನಿ ಹೇಳು, ಬಂದರೆ ಮಾಡಿಕೊಡ್ತಾಳೆ, ಸರಿನೇ? ಕೇಳ್ತೀನಿ ಹೋಗಿ. ಸೊಸೆ ಅದೇ ಅಂತದ ಕ್ಯಾರೆಟ್ ಪಾರೆಟ್ ಹಾಕ್ಬಿಟ್ಟು ಮಾಡ್ತಾರದಲ್ಲ ಜ್ಯೂಸ, ಒಸಿ ಮಾಡಿ ನೋಡು. ಅತ್ತೆ ಅದೆಲ್ಲ ನಂಗೆ ಬರಲ್ವಲ್ಲ ಅತ್ತೆ. ಒಳ್ಳೆ ಹೋಗಿ 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 ಎಂಥ ಮನೆಗೆ ಬಂದುಬಿಟ್ಟಿದ್ದೀನಿ ನಾನಂತೂ. ತಲೆ ಕೆಟ್ಟೋಗ್ಬಿಟ್ಟೈತೆ. ಇದು ಒಂದು ಮನೆನಾ? ಒಳ್ಳೆ ಬಚ್ಚಲು ಮನೆ ಇದ್ದಂಗೆ ಐತೆ. ಈ ಮನೆಗೆ ನಾನಿರಬೇಕು. ಛೇ, ಯಾರಿರ್ತಾರೆ ಈ ಮನೆಗೆ? ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ ಈ ಮನೆಗಿರೋಕ್ಕೆ. ಇಲ್ಲಿಂದ ಈಗಲೇ ಕಾಲು ಕಿತ್ಕೊಂಡು ಹೋಗ್ಬಿಡೋಣ ಅನ್ನಿಸ್ತೈತೆ. ಆದರೆ ಯಾವುದೋ ಹುಡುಗ ಫಾರಿನ್ ಅಂತ ಹೇಳಿದ್ರಲ್ಲ, ಅದಕ್ಕಾದ್ರೂ ವೆಯ್ಟ್ ಮಾಡಬೇಕಲ್ವಾ? ಇಲ್ಲಿರೋಕ್ಕೆ ಏನು ಬೇಜಾರಾಗ್ತೈತೆ ನನಗೆ. ಏನೊಂದು ಕ್ಯೂರಿಯಾಸಿಟಿಗೆ ಅಂತ ಏನಿಲ್ಲ. ಸರಿಯಾದ ಒಂದು ಟಿ ವಿನಾದರೂ ಐತಾ ಅಂತ. ಛೇ, ಇದು ಯಾವುದೊಳ್ಳೆ ಕಿತ್ತೋಗಿರೋ ಡೂಮ್ ಟಿ ವಿ ಇದ್ದಂಗೆ ಐತೆ. ಈ ಟಿ ವಿನಾಗ ಏನಾದ್ರು ಫಿಲಮ್ ನೋಡೋಕ್ಕಾಗುತ್ತಾ? ಇಷ್ಟೇ ಐತೆ ಟಿ ವಿ. ಛೇ, ನಮ್ಮ ಮನೆಗಿದ್ದಾಗೇ ರಾಯಲ್ ಆಗಿದ್ದೆ ನಾನು. ಏನೋ ಫಾರಿನ್ಗೆ ಹೋಗಿ ದುಡ್ಡು ಬೇಕು ಅಂತ ಇಲ್ಲಿಗೆ ಬಂದು ಹಾಳಾಗೋದೆ. ನಮ್ಮ ಅಪ್ಪನ ಕೈಲಿ ಮಾಡೋಕ್ಕೂ ಆಗಲ್ವಲ್ಲ, ದುಡ್ಡು ಮಾಡಿ ಕೊಟ್ಬಿಟ್ಟು ಕಳ್ಸೋಕ್ಕಾಗಲ್ವಲ್ಲ, ಅದಕ್ಕೆ ನನ್ನ ತಂದುಬಿಟ್ಟು ಇಲ್ಲಿ ಬಿಟ್ಟಿರೋದು. ಛೇ, ಬೇಕಿತ್ತ ನನಗಿದೆಲ್ಲ.
ನನಗಂತೂ ಮೈಯೆಲ್ಲ ಉರಿತೈತೆ. ಈ ಮನೆಗಿರೋ ಅವಶ್ಯಕತೆ ತಾನೇ ಏನೈತೆ ನನಗೆ ಅನ್ನಿಸ್ತೈತೆ. ಈಗ ಏನು ಮಾಡಲಿ ಅಮ್ಮ? ಹೇಳವ. ನೋಡಿ, ನಂಗೆ ಈ ಮನೇಲಿ ಇರಬೇಕು ಅಂದರೆ ನಿಜವಾಗ್ಲೂ ನಂಗೆ ಒಳ್ಳೆ ಚೆನ್ನಾಗಿರೋ ಟಿ ವಿ ಇರಬೇಕು. ಓಕೆ, ಹಾಗೇನೆ ಇಲ್ಲಿ ವೈಫೈ ಹಾಕಿಸ್ಬೇಕು ನೀವು. ಹಾಗೇನೇ ಈ ಮನೇಲಿ ಸ್ವಲ್ಪ ಸೆಕೆ ಅಂತ ಅನ್ನಿಸ್ತೈತೆ ನನಗೆ. ನನಗೆ ಎ ಸಿ ಬೇಕು. ಇವನವ ಯೋಸಿ ಪಾಸಿ ಎಲ್ಲ ಒಳ್ಳಿನ ಯಾರು ಹಾಕಿಸ್ತಾರೆ ಯೋಸಿಯ? ಅಯ್ಯೋ, ಈ ಎ ಸಿ ಗೀಸಿ ಎಲ್ಲ ಇಲ್ಲೆಲ್ಲ ಹಾಕಕ್ಕಾಗಿಲ್ಲ ಕಣವ. ನೋಡವ, ಎ ಸಿ ಬೇಕು ಅಂದರೆ ಈಚೆ ಕಡೆ ಮರದಡೆ ಕುಂತ್ಕೊಬಿಟ್ರೆ ತಣ್ಣು ಗಾಳಿ ಬೀಸ್ತದೆ, ಸೂಪರಾಗಿರ್ತದೆ. ಸರಿನೇ? ನೀನು ಆರಾಮಾಗಿ ತಣ್ಣಗಿರ್ಬೋದು. ಇಲ್ಲೆಲ್ಲ ಬ್ಯಾಸಿಗೆ ಕಾಲ ಬಂತು ಅಂದರೆ ನಾವೆಲ್ಲ ಚಾಪೆ ಹಾಸ್ಕೊಂಡು ಈಚೆ ಕಡೆ ಮನೆ ಕತ್ತೀವಲ್ಲ, ಸೂಪರಾಗಿರ್ತದೆ ಈಚೆ ಕಡೆ ಮನೆ ಕಂಡ್ರೆ. ಆವಾಗ ತಣ್ಣಗಿರ್ತದೆ. ಸುಳಿ ಆಯ್ತದೆ. ಇನ್ನೊಂದು ಬ್ಯಾಸಿಗೆನಾಗೂ ನೀವೇ ಬೆಡ್ಶೀಟ್ ಹೊತ್ಕೊಂಡು ಮನೆ ಕಬೇಕಾಯ್ತದೆ. ಎ ಸಿ ಪಾಸಿ ಎಲ್ಲ ಏನಕ್ಕವ? ಟಿ ವಿ ಬೇಕಾರೆ ಹೊಸ ತಗೊಬಿಟ್ಟು ಬಂದರೆ ಆಯಿತು. ನೋಡಿ, ನಾನು ಖುಷಿಯಾಗಿರ್ಬೇಕು ಅಂತಂದರೆ ನೀವು ನನಗೆ ಚೆನ್ನಾಗಿರೋ ಅಂತ ನೀವು ಟಿ ವಿ ತರಲೇಬೇಕು. ಎ ಸಿ ಅಂತೂ ನನಗೆ ಬೇಕೇ ಬೇಕು. ನಾನು ಹೊರಗಡೆ ಎಲ್ಲ ಮಲಗಲ್ಲ. ಓಕೆ ಓಕೆ, ಬಂದು ನನ್ನ ಬೆಡ್ರೂಮ್ ತೋರಿಸಿ ಬನ್ನಿ. ಬಾ ನಾನು ತೋರಿಸ್ತೀನಿ ಬಾ. ಯವ್ವ ನನ್ನ ಮಗಳು ನೀ ಪಾಟಿ ಸ್ಟ್ಯಾಂಡರ್ಡಾಗಿ ಬೆಳೆಸ್ಬಿಟ್ಟವನಲ್ಲ ಒಯ್ಯ. ಒಂಚೂರು ಲೋಕಲಾಗಿ ಬೆಳೆಸಿದ್ರೆ ನಾನು ಗಂಟಿನಾರ ಹೋಗ್ಬಿಡೋದಂತ ಯೋಸಿ ಪಾಸಿ ಅಂದರೆ ಎಲ್ಲಿಂದ ತಗೊಬಿಟ್ಟು ಬರೋಣ. ನಾನು ಈ ಎಮ್ ಐ ಹಾಕ್ಸ್ಬಿಟ್ಟು ತೋರಿಸ್ಬೇಕಾಯ್ತದ ಅಷ್ಟೇ. ನನಗೆ ಟಿ ವಿ ಯೋಸಿ ಪಾಸಿ ಎಲ್ಲ ನಮ್ಮ ಮನೆ ಫಿಟ್ ಮಾಡೋಕ್ಕಾಯ್ತದ? ಅಯ್ಯೋ, ನಮ್ಮದೇ ಹಳೆ ಮನೆ, ಇದಕ್ಕೆಲ್ಲ ಬೇಕಾ? ಏನು ಮಾಡೋದು? ನಮ್ಮ ಪೊದ್ದಿನ ಕೇಳಿದ್ರೆ ಏನಾರ ಹೊಸ ಗಿಡಿಯ ಕೊಡ್ತಾಳೆ ಅನ್ಸದೆ. ಇಲ್ಲ ಒಂದು ಹೊಸ ಪ್ಯಾಂಟ್ ತಂದ್ಬಿಟ್ಟು ಮಾಡೋದ್ರು ಆಯ್ತಲ್ಲ, ತಣ್ಣು ಗಾಳಿ ಬಿಸಿದಲ್ಲ. ಹೇಳೋದು ಪೊದ್ದಿನ ಕೇಳಿದ್ರೆ ಏನಾರ ಒಂದು ಐಡಿಯಾ ಕೊಡ್ತಾಳೆ, ನೋಡೋಣ ಅಷ್ಟೇ. ನೀನು ಇದೇ ಕಣವ ನಿನ್ ಬೆಡ್ರೂಮು? ಏನು ಇದಾ? ನಾನು ಕರ್ಲನ್ ಬೆಡ್ಡಲ್ಲಿ ಅಷ್ಟೇ ಮಲ್ಗೋದು. ಈ ಥರ ಬೆಡ್ಡಲ್ಲೆಲ್ಲ ನಾನು ಮಲ್ಗಲ್ಲ. ನನಗೆ ಕರ್ಲನ್ ಬೆಡ್ಡೇ ಬೇಕು. ತಗೊಳಪ್ಪ, ಇನ್ನೊಂದಾಗಲೇ ಇಕ್ಕುದ್ಲಲ್ಲ. ಅಯ್ಯೋ ಶಿವನೇ, ಇವಳು ನನ್ನ ಮಗಳ ಅಂತ ಎಲ್ಲ ತೊಗ್ಗಿ ಬೊಗ್ಗಿ ಹೊಸಿ ಬೆಳೆಸ್ಬೇಕಿತ್ತಾನೆ ಒಯ್ಯ. ಈಗ ನೋಡು, ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಸುರು ಹಚ್ಕೊಂಡ್ಲಲ್ಲ. ಅತ್ತೆ, ನಿಮ್ಮ ಮಗಳಿಗೆ ಕೊರ್ಲಾನ್ ಹಾಸಿಗೆ ಬೇಕಂತೆ. ಇಂಥ ಹಾಸಿಗೆ ಮೇಲೆಲ್ಲ ಮನೆ ಕಳಕಿಲ್ವಂತೆ. ಅಲ್ಲ ಕಣಮ್ಮಿ, ಇದೆಲ್ಲ ತರಬೇಕು ಅಂದ್ರೆ ಕಾಸು ಆಯ್ತದೆ ಹೇಳು. ಆ ಹುಡುಗಿಗೆ ಹೇಳ್ಬೇಕು ತಾನೆ ಹೊಸಿ ಅಡ್ಜಸ್ಟ್ ಮಾಡ್ಕಂತ. ಅಯ್ಯೋ ದೇವ್ರೆ. ಅತ್ತೆ, ಇಷ್ಟು ವರ್ಷ ನಿಮ್ಮ ಮಗಳನ್ನ ಸಾಕಿದಿದ್ರೆ ನಿಮ್ಗೇನಿಯ ಅನ್ಸೋದು ತಾನೆ? ಇಷ್ಟು ವರ್ಷ ಸಾಕಿದಿದ್ರೆ ಎಷ್ಟೆಲ್ಲ ಖರ್ಚು ಬಿದ್ದಿರೋದು. ನಾಮಕರಣ, ಗುಡ್ಲು, ವಸ್ಕಿ ಅಂತ ಅದೆಲ್ಲ ಏನು ಮಾಡಿಲ್ವಲ್ಲ ನಿಮ್ಮ ಮಗಳಿಗೆ. ಅದಕ್ಕೇನಿಯ ಬಿಡು ಅಂತ ಹೇಳ್ಬಿಟ್ಟು ಎ ಸಿ ಏನು ಬೇಕು ಅಂತ ತಂದ್ಬಿಟ್ಟು ಮಾಡೋಗ್ರಿ ಅಷ್ಟೇನೆ. ಎ ಸಿ ಬೇಡ ಬಿಡಿ, ಟಿ ವಿ ಹಾಸಿಗೆ ಅಂತ ತಂದ್ಬಿಟ್ಟು ಮಾಡಗಿ, ಏನಾಯ್ತದೆ? ಆರಾಮಾಗಿರ್ತಾಳೆ ಅವಳುನುವೆ. ಊಟದಾಗಿಂದ ನೀವೇನು ಖರ್ಚು ಮಾಡಿಲ್ವಲ್ಲ ನಿಮ್ಮ ಮಗಳಿಗೆ, ನಿಮಗೂ ಗೊತ್ತಲ್ವಾ? ಅಲ್ಲ ಕಣಮ್ಮಿ, ಹಂಗಂತ ಸಾಲ ಪಾಲ ಮಾಡ್ಬಿಟ್ಟು ತರಕಾಯ್ತದೆ? ಈರಪ್ಪರ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ರೆ ಮದುವೆಗೆ ಏನು ಮಾಡೋಕ್ಕಾಯ್ತದೆ? ಮದುವೆಗೆ ಬೇರೆ ಮಾಡಿಕೋಬೇಕು. ಖರ್ಚು ಕಾಸು ಬೇಡದೆ? ಗೊತ್ತಾರೆ ನಿಮ್ಮ ಮಾವನ ಕತೆ. ನಿಮ್ಮ ಮಾವ ಎಲ್ಲ ಅಳಬಿದ್ದೋಗವನು ನಾಕಾಣೆ. ಇಲ್ಲಿ ಗಂಟನೂ ಬಂದಿಲ್ಲ ನಿಮ್ಮ ಮಾವ. ಇನ್ನು ಯಾವಾಗ ಬರ್ತಾನೋ ಏನೋ ನಾಕಾಣೆ. ಇದೆಲ್ಲ ಬೇಕಾ ಅಂತ ಹೇಳ್ಬಿಟ್ಟು. ಅಯ್ಯೋ ಶಿವನೇ, ನೀನೇ ಹೊಸಿಯನ್ನ ಮನವೊಲಿಸ್ಬಿಟ್ಟು ಒಂದು 2 ದಿನ ಅಡ್ಜಸ್ಟ್ ಮಾಡ್ಕೊ, ಒಂದು 6 ತಿಂಗಳು ಆಮೇಕಿಂದ ಹೋಗಿವಂತೆ ಅಂತ ಹೇಳ್ಬಿಟ್ಟು ಹೇಳತ್ತಾಗೆ. ನೋಡಿ ಹೇಳವ, ನಾನು ಇಲ್ಲಿ ಜಿಮ್ಗೆ ಹೋಗ್ಬೇಕು. ಅಕ್ಕಪಕ್ಕ ಏನಾದ್ರು ಜಿಮ್ ಇದೆಯಾ? ಏನಕ್ಕವ ಜಿಮ್ಮು? ಗಂಡಸರು ತಾನೇ ಹೋಗೋದು. ಯಾರು ಹೇಳಿದ್ರು ಗಂಡಸರು ಹೋಗೋದು ಅಂತ? ನಾವು ಹೋಗ್ತೀವಿ ಜಿಮ್ಗೆ. ನೋಡಿ, ನಂಗೆ ಜಿಮ್ ಬೇಕು. ನನ್ನ ಬಾಡಿ ಫಿಗರ್ ಮೇಂಟೈನ್ ಮಾಡಬೇಕು. ಓಕೆ, ನಾನು ಡುಮ್ಮಿ ಥರ ಆಗ್ಬಿಟ್ಟು ನಿಮ್ಮ ಥರ ಎಲ್ಲ ಇರೋಕ್ಕಾಗಲ್ಲ. ನಾನು ಮಾಡರ್ನ್ ಡ್ರೆಸ್ ಹಾಕಬೇಕು ಅಂದರೆ, ಚೆನ್ನಾಗಿ ರೆಡಿ ಆಗಬೇಕು ಅಂತಂದರೆ ನಾನು ಸ್ಲಿಮ್ ಆಗಿರಬೇಕು. ಈಗಲೇ ಸಣ್ಣಕ್ಕಿದೀಗಲ್ಲವ, ಇದಕ್ಕಿನ್ನು ಸಣ್ಣ ಆದರೆ ಏನು ಸಂದ ಕೆಡ್ತೆ ಸುಮ್ಕಿರು. ಈಗಲೇ ಸಣ್ಣಕ್ಕೆ ತೆಳ್ಳಗಿದೀಗ ಸಾಲದೆ. ಅಯ್ಯೋ, ಇದ್ಯಾವ ಸಣ್ಣಮ್ಮ? ಇನ್ನೂ ಸಣ್ಣ ಆಗಬೇಕು ನಾನು. ಇನ್ನೂ 0 ಸೈಜ್ ಮೇಂಟೈನ್ ಮಾಡಬೇಕು. ಜಿಮ್ಗೆ ಹೋಗಬೇಕು, ರನ್ನಿಂಗ್ ಹೋಗಬೇಕು. ಹಾಗೇನೇ ನನಗೆ ಡ್ರೈ ಫ್ರೂಟ್ಸ್ ಬೇಕು ಸ್ವಲ್ಪ. ಹಾಗೇನೆ ಫ್ರೂಟ್ಸ್ ಎಲ್ಲ ಜಾಸ್ತಿ ಬೇಕು ನನಗೆ. ನಾನು ಫ್ರೂಟ್ಸ್ ಎಲ್ಲ ಜಾಸ್ತಿ ತಿಂತೀನಿ. ಸರಿ ಹೇಳವ, ಏನೋ ಮಾಡಿ ಅಡ್ಜಸ್ಟ್ ಮಾಡಿ ತಂದು ಇಕ್ತೀವಿ ಎಲ್ಲನೂ. ಫಸ್ಟು ನಂಗೆ ಮಲ್ಕೊಳಕ್ಕೆ ಬೆಡ್ ತಂದಾಕಿ. ಆ ಬೆಡ್ ಮೇಲೆ ಮಲ್ಕೊಳಕ್ಕೆ ನಂಗೆ ನಿಜವಾಗ್ಲೂ ಆಗಲ್ಲ. ಹಾಗೆಯೇ ಸ್ನಾನ ಮಾಡ್ಬೇಕಾದ್ರೆ ನನಗೆ ಹಾಟ್ ವಾಟರ್ ಎವ್ರಿ ಡೇ 2 ಟೈಮ್ಸ್ ಸ್ನಾನ ಮಾಡ್ತೀನಿ ನಾನು. ಓಕೆ, ಹಾಗೆಯೇ ನನಗೆ ಇಲ್ಲೆಲ್ಲ ಪಾರ್ಲರ್ ನಿಯರ್ ಇದ್ದರೆ ಹೇಳಿ. ನನಗಂತೂ ಪೆಡಿಕ್ಯೂರ್ ಮೆಡಿಕ್ಯೂರ್ ಎಲ್ಲ ಮಾಡಿಸ್ಕೊಂಡೇನೆ ಅಭ್ಯಾಸ ನನಗೆ. ಅವೆಲ್ಲ ಮಾಡಿಸ್ಕೊಂಡಿಲ್ಲಾರೆ ಒಂಥರ ಇರಿಟೇಷನ್ ಆಗುತ್ತೆ ನನಗೆ. ಓಕೆ ಮಮ್ಮಿ, ಹಾಗೆಯೇ ಪಾಕೆಟ್ ಮನಿ ನೀವೇ ಕೊಡ್ತೀರಾ ಬಿಡಿ, ನಾನು ವರ್ಕ್ ಮಾಡ್ತಿಲ್ವಲ್ಲ ಈಗ. ಹಾಗೇನೆ ನಮ್ಮ ಕಾರ್ ತರಿಸ್ಬೇಕಿತ್ತು ಇಲ್ಲಿಗೆ. ಕಾರಲ್ಲಾದರೂ ಓಡಾಡ್ಬೋದಿತ್ತು. ಇಲ್ಲಿ ಮನೇಲಿ ಸಡನ್ನಾಗಿ ಕಾರ್ ಬೇಕು ಅಂದರೆ ಕಾರು ಇಲ್ಲ. ನಾನು ಸ್ಕೂಟಿ ಐತೆ ಕಣವ, ಸ್ಕೂಟಿ ಎತ್ಕೊಂಡು ಓಡಾಡು, ಏನು ತೊಂದರೆ ಇಲ್ಲ. ಸ್ಕೂಟಿನಲ್ಲಿ ಓಡಾಡಿದ್ರೆ ಸನ್ ಟ್ಯಾನ್ ಆಗುತ್ತೆ. ಆ ಥರ ಎಲ್ಲ ಓಡಾಡೋಕ್ಕಾಗಲ್ಲ. ನಾವೆಲ್ಲ ಓಡಾಡಿಲ್ವೇನವ? ನಾವೆಲ್ಲ ನೋಡು ಬೆಳಗ್ಗೆ ಇದ್ವಿ. ನಾವೇನು ಕರ್ಗಾಗ್ಬಿಟ್ಟಿದೀವ? ಬೆಳಗಿಲ್ವ ನಾವೆಲ್ಲನೂ? ಏನಾಗಕ್ಕಿಲ್ಲ ಕಣವ. ಸನ್ ಟ್ಯಾನು ಅದೆಲ್ಲ ರಿಮೂವ್ ಮಾಡ್ಕೋಬೋದು, ಏನಾಗಕ್ಕಿಲ್ಲ. ಸರಿನಾ? ನಾನು ಸ್ಕೂಟಿ ಎತ್ಕೊಂಡು ಓಡಾಡಿ, ಎಲ್ಲಿಗೆ ಬೇಕೋ ಅಲ್ಲಿ ಓಡಾಡು. ನೋಡು, ನಿಂಗೆ ಅಂತ ಹೇಳ್ಬಿಟ್ಟು ವಾಪಟ್ ಮಾಡ್ತೀವಿ ನೀರು. ನೋಡಿ, ನಾನು ಜಂಕ್ ಫುಡ್ಸ್ ಎಲ್ಲ ತಿನ್ನಲ್ಲ, ನಾನು ಸ್ವೀಟ್ಸ್ ತಿನ್ನಲ್ಲ, ಅವೆಲ್ಲ ಏನು ತಿನ್ನಲ್ಲ. ನಾನು ತುಂಬ ಅವಾಯ್ಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ಮೈದಾ ಗೀದದೆಲ್ಲ ತಿನ್ನಲ್ಲ. ನೋಡಿ, ನನಗೆ ಮಾರ್ನಿಂಗು ಬೀಟ್ರೋಟ್ ಜ್ಯೂಸ್ ಮಾಡಿಕೊಡಿ ಸಾಕು. ನೈಟ್ಗೆ ನನಗೆ ಏನಾದರೂ ಗ್ರಿಲ್ ಮಾಡಿಕೊಡಿ, ಪನ್ನೀರಾಗಿ ಗ್ರಿಲ್ ಮಾಡಿಕೊಡಿ. ಓಕೆ, ನಾನು ಅದನ್ನು ತಿಂತೀನಿ. ಇದೇನು ಸೊಸೆ, ಇದು ಯಾವ ನಮ್ಮ ಗ್ರಹದ ಹುಟ್ಟೈತೆ ಹುಡುಗಿ, ಇಲ್ಲ ಬೇರೆ ಗ್ರಹದ ಹುಟ್ಟು ಬಂದವಳ ನಂಗೆ ಆಡ್ತಾಳಲ್ಲ. ಇವಳು ಹೇಳೋದೇನೋ ನಂಗೆ ತಲೆಗೆ ಹೋಗಕ್ಕಿಲ್ವಲ್ಲ. ಅತ್ತೆ, ನೀವೇನು ಅನ್ಕೊಂಡಿದ್ದೀರಾ? ಈಗಿನ ಕಾಲದ ಹುಡುಗಿಯರೆಲ್ಲನೂ ಹಿಂಗೇನೆಯ, ಅವ್ರಿಗೆಲ್ಲ ಬೇಕಿದ್ದಾಗೆ ಬೇಕು ಅವ್ರಿಗೆ. ಹಾಗೆಲ್ಲ ಸುಮ್ಮನೆ ಬೆಳಿತಾರೆ ಅನ್ಕೊಂಡ್ರ? ಈ ಪ್ಯಾಟರ್ನಾಗ ಬೆಳೆದಿರೋ ಹುಡುಗಿಯರೆಲ್ಲನೂ ಹಿಂಗೇನೆಯ.
ಹಂಗಂತ ಅದು ಊಟನೂ ಮಾಡಕ್ಕಿಲ್ಲ, ಒಬ್ಬಿಟ್ಟು ತಿನ್ನಕ್ಕಿಲ್ಲ. ಅದೇನೋ ಹೇಳಿದ್ಲಲ್ಲ ಗ್ರಿಲ್ಲು ಗಿಲ್ಲು ಅಂತ ಹೇಳ್ಬಿಟ್ಟು, ಆ ಗಿಲ್ಲೆಲ್ಲ ಎಳ್ ಮಾಡ್ಕೊಡನವ ನಾವು. ಹಿಂಗೆಲ್ಲ ಮಾಡಕ್ ಬರ್ತದ? ನೋಡಣತ್ತೆ ಯೂಟ್ಯೂಬಾಗ ನೋಡ್ಕೊಂಡು ಮಾಡಕ್ ಪ್ರಯತ್ನ ಪಡ್ತೀನಿ. ಇಲ್ಲಾಂದ್ರೆ ಬ್ಯಾರೆ ಏನಾರ ಹೇಳೋದು. ತಿನ್ಕೊಳವ ಅನ್ನ ಸಾರು ಮುದ್ದೆ ನೆನಿಯ ಅಂತ ಏನೋ ಹೇಳೋದು. ಮೊದಲನೇ ದಿನ ಅಲ್ವಾ ಅತ್ತೆ, ಹಂಗ ಆಡ್ತಾವಳೆ. ಆಮ್ಯಾಕಿಂತ ಸರ್ ಬತ್ತಾಳೆ ಹೇಳಿ. ಏನೋ ಕಣವ, ಪ್ಯಾಟೆನಾಗ ಬೆಳೆದ್ಬಿಟ್ಟು ಹೆಂಗೆಂಗೋ ಆಡ್ತದೆ. ಒಂದೊಂದ್ರ ಗಿಂತ್ರ ಏನಾರ ಕಟ್ಟಿಸ್ಬೇಕು. ಸರಿ ಸರಿ ಅತ್ತೆ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡಿ. ಸರಿ, ಅವಳೇನೇನೋ ಹೇಳಿದ್ಲಲ್ಲ, ಅದೆಲ್ಲ ಯೂಟ್ಯೂಬಾಗ ಸರ್ಚ್ ಮಾಡ್ಬಿಟ್ಟು ನೋಡ್ಬಿಟ್ಟು ಮಾಡ್ತೀನಿ ರೀ. ನನ್ನ ಮಗಳಿಗೆ ಏನೋ ಆಗೈತೆ, ಹೆಂಗೆಂಗೋ ಆಡ್ತಾಳೆ. ಅವಯ್ಯ ಮಾತ್ರ ಏನು ಮಾಡಿಸಿಲ್ಲ. ನಾನೇ ಗಾಳಿ ಆಂಜನೇಯ ಸಮೇತಕ್ಕೆ ಹೋಗ್ಬಿಟ್ಟು ತಾಯ್ತನನ ಕಟ್ಟಿಸ್ಕೊಂಬಿಟ್ಟು ಕರ್ಕೊಬಿಟ್ಟು ಬರಬೇಕು. ಇಲ್ಲಾಂದ್ರೆ ಹೆಂಗೆಂಗೋ ಆಡ್ತದಲ್ಲ ಇದು. ತಿನ್ನಕ್ಕಿಲ್ಲ ಮಾಡಕ್ಕಿಲ್ಲ ಅಂದ್ರೆ ಯಾರೋ ಕೈ ಮುಸ್ಕಿಕ್ಕವ್ರೆ ಅನ್ನಿಸ್ತದೆ, ಒಟ್ಟಿಗೇನೋ ಹಾಕವ್ರೆ ಅನ್ನಿಸ್ತದೆ. ಅದಕ್ಕೆ ಇವಳೆಲ್ಲ ತಿಂತ ಇಲ್ಲ, ಒಬ್ಬಿಟ್ಟು ತಿನ್ನಲ್ಲ ಅಂತಾಳೆ ಅಂದರೆ ಏನೋ ಆಗೈತೆ ಅಂತ ನೆನೆ ಅರ್ಥ. ಇಲ್ಲ ಅಂದಿದ್ರೆ ಆರಾಮಾಗಿ ತಿಂತಾ ಇದ್ಲು ತಾನೇ. ಏನೋ ಎಡವಟ್ಟಾಗೈತೆ. ಸರ್ ಮಾಡ್ತೀನಿ, ಆಂಜನೇಯ ಸಮೇತಕ್ಕೆ ಹೋಗಿ ಒಂದೊಂಥರ ಮಾಡಿಸ್ಕೊಂಬಂದನ ಕೊಡ್ತೀನಿ.